ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂತಹ ಪ್ರತಿಯೊಬ್ಬ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಅನುದಾನಿತ ನೌಕರರು ಹಾಗೂ ನಿಗಮ ಮಂಡಳಿಯ ನೌಕರರಿಗೆ ಈ ಚಾನಲ್ಗೆ ಸ್ವಾಗತ. ಈ ದಿನ ಸರ್ಕಾರಿ ನೌಕರರಿಗೆ ಸರ್ಕಾರ ಮಾಡಿರುವಂಥ ವಿಶೇಷವಾದ ಒಂದು ಮಾಹಿತಿಯ ಬಗ್ಗೆ, ಒಂದು ವಿಶೇಷವಾದ ಶುಭ ಸುದ್ದಿ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಸ್ನೇಹಿತರೆ, ಪುರುಷ ಸರ್ಕಾರಿ ನೌಕರರಿಗೂ ಶಿಶುಪಾಲನಾ ರಜೆಯನ್ನು ನೀಡುವ ಸರ್ಕಾರಿ ಆ ಆದೇಶದ ಬಗ್ಗೆ ಚರ್ಚೆ ಮಾಡೋಣ. ಇದರಿಂದ ಯಾವ ಪುರುಷರಿಗೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈಗಾಗಲೇ ಕರ್ನಾಟಕ ರಾಜ್ಯದ ಮಹಿಳಾ ಸರ್ಕಾರಿ ನೌಕರರಿಗೆ ಶಿಶುಪಾಲನಾ ರಜೆ ಕೊಡ್ತಾ ಇದ್ದಾರೆ 180 ಡೇಸು. ಅದನ್ನು ಪುರುಷ ಸರ್ಕಾರಿ ನೌಕರರಿಗೂ ಕೂಡ ವಿಸ್ತರಿಸಬೇಕು ಅಂತ ಹೇಳಿ ಪುರುಷ ಸರ್ಕಾರಿ ನೌಕರರು ಬಹಳ ದಿನಗಳಿಂದ ಬೇಡಿಕೆಯನ್ನು ಸಲ್ಲಿಸ್ತಾಯಿದ್ರು. ಈಗಾಗಲೇ ಇದರ ಆದೇಶ ಆಗಿದೆ 2 ಇಯರ್ಸ್ ಬ್ಯಾಕು. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಮಗೆ ಮಾಹಿತಿಯನ್ನು ಕೊಡಿ ಅಂತ ಹೇಳಿ ನಮ್ಮ ವೀಕ್ಷಕರು ಕೇಳ್ಕೊಂಡಿದ್ರು. ವೀಕ್ಷಕರ ಒತ್ತಾಯದ ಮೇರೆಗೆ ಶಿಶುಪಾಲನಾ ರಜೆಯ ಬಗ್ಗೆ, ಪುರುಷರಿಗೆ ಶಿಶುಪಾಲನಾ ರಜೆಯ ಬಗ್ಗೆ ಸರ್ಕಾರಿ ಆದೇಶವನ್ನು ಹಾಕಿ ಒಂದು ವಿಡಿಯೋ ಮಾಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾರೆಲ್ಲ ಇದಕ್ಕೆ ಅರ್ಹರಾಗ್ತೀರಿ ಅಂತ ತಿಳಿಯೋಣ ಬನ್ನಿ. ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಸರ್ಕಾರಿ ನೌಕರರು, ಅದರಲ್ಲೂ ಮುಖ್ಯವಾಗಿ ಪುರುಷ ಸರ್ಕಾರಿ ನೌಕರರಿಗೆ ಕರ್ನಾಟಕ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಕರ್ನಾಟಕ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಕರ್ನಾಟಕ ಸರ್ಕಾರದ ನಡಾವಳಿಗಳು ವಿಷಯ: ಒಂಟಿ ಪೋಷಕರಾಗಿರುವಂತಹ ರಾಜ್ಯ ಸರ್ಕಾರಿ ಪುರುಷ ನೌಕರರಿಗೂ ಕೂಡ ಶಿಶುಪಾಲನಾ ರಜೆಯನ್ನು ಮಂಜೂರು ಮಾಡುವ ಬಗ್ಗೆ ತಿಳಿಸಿದೆ. ಸ್ನೇಹಿತರೆ, ಮೇಲೆ ಓದಲಾದಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರಿಗೆ ಸೇವೆಯ ಇಡೀ ಅವಧಿಯಲ್ಲಿ ಗರಿಷ್ಠ 6 ತಿಂಗಳವರೆಗೆ, ಅಂದರೆ 180 ದಿನಗಳ ಕಾಲ ಶಿಶುಪಾಲನಾ ರಜೆಯನ್ನು ಮಂಜೂರು ಮಾಡಲು ಅವಕಾಶ ಕಲ್ಪಿಸಲಾಗಿತ್ತು. ಒಂಟಿ ಪೋಷಕರಾಗಿರುವ ಸಿಂಗಲ್ ಮೇಲ್ ಪೇರೆಂಟ್, ಅವಿವಾಹಿತ, ವಿವಾಹ ವಿಚ್ಛೇದಿತ, ವಿಧುರ ರಾಜ್ಯದ ಸರ್ಕಾರಿ ನೌಕರರಿಗೂ ಕೂಡ ಮಕ್ಕಳ ಆರೈಕೆಗಾಗಿ ಶಿಶುಪಾಲನಾ ರಜೆ ಅವಶ್ಯಕತೆ ಇದೆ ಅಂತ ತಿಳಿದು ಈ ರಜೆಯನ್ನು ಸೌಲಭ್ಯವನ್ನು ಪುರುಷ ಸರ್ಕಾರಿ ನೌಕರರಿಗೂ ಕೂಡ ನೀಡಿದೆ. ಪುರುಷ ಸರ್ಕಾರಿ ನೌಕರರಿಗೂ ಸಹ ವಿಸ್ತರಿಸಬೇಕು ಅಂತ ಹೇಳಿ ಪ್ರಸ್ತಾವನೆಯಲ್ಲಿ ಕೋರಲಾಗಿತ್ತು. ಮೂಲತಃ ಈ ಶಿಶುಪಾಲನಾ ರಜೆಯನ್ನು ಸೌಲಭ್ಯವನ್ನು ರಾಜ್ಯದ ಮಹಿಳಾ ಸರ್ಕಾರಿ ನೌಕರರಿಗೆ ಮಾತ್ರ ವಿಸ್ತರಿಸಿದ್ದಾಗಿಯೂ ಕೂಡ ಏಕಪೋಷಕರಾಗಿರುವಂತಹ ಪುರುಷ ಸರ್ಕಾರಿ ನೌಕರರಿಗೂ ಈ ಸೌಲಭ್ಯವನ್ನು ವಿಸ್ತರಿಸುವುದು ನ್ಯಾಯಸಮ್ಮತವಾಗಿದ್ದು ಅಂತ ಪರಿಗಣಿಸಿ ಶಿಶುಪಾಲನಾ ರಜೆ ಸೌಲಭ್ಯವನ್ನು ಕೆಲವು ಷರತ್ತುಗಳಿಗೆ, ನಿಬಂಧನೆಗೆ ಒಳಪಟ್ಟು ಒಂಟಿ ಪೋಷಕರಾಗಿರುವಂತಹ ಸಿಂಗಲ್ ಮೇಲ್ ಪೇರೆಂಟ್, ಅವಿವಾಹಿತ, ವಿವಾಹ ವಿಚ್ಛೇದಿತ, ವಿಧುರ ಸರ್ಕಾರಿ ನೌಕರರಿಗೂ ಕೂಡ ವಿಸ್ತರಿಸಲು ತೀರ್ಮಾನ ಮಾಡಿದೆ. ಸರ್ಕಾರಿ ಆದೇಶ ನೀವು ನೋಡ್ಬೋದು. ಆ ಸರ್ಕಾರಿ ಆದೇಶದಲ್ಲಿ ಕ್ಲಿಯರಾಗಿ ತಿಳಿಸಿದೆ. ಪ್ರಸ್ತಾವನೆಯಲ್ಲಿ ನೀಡಿರುವಂತಹ ಕಾರಣದ ಹಿನ್ನೆಲೆಯಲ್ಲಿ ಸರ್ಕಾರವು ಒಂಟಿ ಪೋಷಕರಾಗಿರುವಂತಹ ಸಿಂಗಲ್ ಮೇಲ್ ಪೇರೆಂಟ್, ಅವಿವಾಹಿತ, ವಿವಾಹಿತ, ವಿಧುರ ಹಾಗೂ ರಾಜ್ಯ ಪುರುಷ ಸರ್ಕಾರಿ ನೌಕರರಿಗೂ ಇಡೀ ಸೇವಾವಧಿಯಲ್ಲಿ, ಎಂಟೈರ್ ಸರ್ವಿಸಲ್ಲಿ 6 ಮಂತ್ ಅಂದರೆ 180 ಡೇಸ್ ಮೀರದಂತೆ ಶಿಶುಪಾಲನಾ ರಜೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮಂಜೂರು ಮಾಡಿದ್ದು, ರಜೆಯನ್ನು ಮಂಜೂರು ಮಾಡುವ ಸಮಕ್ಷಮ ಪ್ರಾಧಿಕಾರ ದಿನಾಂಕ 21/6/2021 ಸರ್ಕಾರಿ ಆದೇಶ IE4 (ಈ ಸೇನಿವೆ 2021 ವಿಧಿಸಲಾಗಿರುವ ಷರತ್ತುಗಳಿಗೆ ಅನುಗುಣವಾಗಿ ಸಂದರ್ಭಾನುಸಾರ ಅನ್ವಯಿಸಿಕೊಂಡು ಶಿಶುಪಾಲನಾ ರಜೆಯನ್ನು ಮಂಜೂರು ಮಾಡತಕ್ಕದ್ದು ಅಂತ ಹೇಳಿ ತಿಳಿಸಿದೆ. ಯಾವುದೇ ಸಂದರ್ಭದಲ್ಲಿ ಶಿಶುಪಾಲನಾ ರಜೆಯನ್ನು
ಪಡೆದ ಅವಧಿಗೆ ಸಂಬಂಧಪಟ್ಟ ಹಾಗೆ ಪುರುಷ ಸರ್ಕಾರಿ ನೌಕರರು ಏನಾದರೂ ವಿವಾಹ ಮಾಡಿಕೊಂಡಲ್ಲಿ ಆ ದಿನಾಂಕದಿಂದ ಶಿಶುಪಾಲನಾ ರಜೆ ತಾನಾಗಿಯೇ ರದ್ದಾಗತ್ತೆ ಅನ್ನೋ ಒಂದು ಕಂಡೀಷನನ್ನು ಇಟ್ಟು ಶಿಶುಪಾಲನಾ ರಜೆಯನ್ನು ಮಂಜೂರು ಮಾಡ್ಬೋದು ಅಂತ ಹೇಳಿ ಸರ್ಕಾರ ತಿಳಿಸಿದೆ. ಈ ಆದೇಶದ ಉಪಬಂಧಗಳನ್ನು KCSR ನಿಯಮ ಅಂದರೆ ಕರ್ನಾಟಕ ನಾಗರಿಕ ಸೇವಾ ನಿಯಮದಲ್ಲಿ ಅಳವಡಿಸಲು ಪ್ರತ್ಯೇಕ ತಿದ್ದುಪಡಿಯನ್ನು ತರಲಾಗಿದೆ ಅಂತ ಹೇಳಿ ತಿಳಿಸಿದೆ. ಕರ್ನಾಟಕ ರಾಜ್ಯಪಾಲರ ಆದೇಶದ ಅನುಸಾರ ಅವರ ಹೆಸರಿನಲ್ಲಿ ಅಜಯ್ ಎಸ್ ಕೊರಡೆ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ಸೇವೆ 1 ರವರು ಈ ಆದೇಶವನ್ನು ಹೊರಡಿಸಿದ್ದಾರೆ. ಇದು 2023ರ ಆದೇಶ. ನಮ್ಮ ವೀಕ್ಷಕರ ಒತ್ತಾಯದ ಮೇರೆಗೆ ಮತ್ತೊಮ್ಮೆ ತರ್ತಾ ಇದ್ದೀನಿ. ಯಾರೆಲ್ಲ ಇದರ ಉಪಯೋಗ ಬೇಕೋ ಅದನ್ನು ಪಡ್ಕೊಬೋದು. ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸರ್ಕಾರ ಕಳೆದ ತಿಂಗಳು ಏನು ಘೋಷಣೆ ಮಾಡಿತ್ತು, DA ಹೆಚ್ಚಳದ ಶುಭ ಸುದ್ದಿ. ಆ ಶುಭ ಸುದ್ದಿ ಈ ತಿಂಗಳು ಸಿಗತ್ತೆ. ಎಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಗಳು ಸಾಲ್ವ್ ಆಗಿದ್ದು K2 ಸಮಸ್ಯೆ ಪರಿಹಾರ ಆಗಿದೆ. ಈ ತಿಂಗಳ ವೇತನದಲ್ಲಿ ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ಸರ್ಕಾರಿ ನೌಕರರಿಗೆ 2% DA ಆ್ಯಡ್ ಆಗಿ ಬರುತ್ತೆ. ಅದ್ರ ಜೊತೆಯಲ್ಲಿ 4 ತಿಂಗಳು ಅರಿಯರ್ಸ್ ಕೂಡ ಸಿಗತ್ತೆ. ಈ ಬಗ್ಗೆ ನೆಕ್ಸ್ಟ್ ಅಪ್ಡೇಟನ್ನು ನಿಮ್ಮ ಮುಂದೆ ಕೊಡ್ತೀನಿ. ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.